ಬಳ್ಳಾರಿ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ದಯವಿಟ್ಟು ಯಾರು ವಿಚಲಿತರಾಗಬಾರದು. ನಿಮ್ಮ ಸ್ಥಾನದಲ್ಲಿ ವೇದಿಕೆ ಕಡೆಗೆ ನಿಮ್ಮ ಮುಖವನ್ನು ತಿರುಗಿಸಿ ದಯವಿಟ್ಟು ಆಸೀನರಾಗಿರಬೇಕು. ಬನ್ನಿ ಇಲ್ಲಿ ಬನ್ನಿ. ಮೆಂಬರ್ ಆಫ್ ಪಾರ್ಲಿಮೆಂಟ್ ಈ ತುಕಾರಾಮ್ ಸಾಹೇಬ್ ಗೌಡ್ ಸರ್ ಅವರಿಗೆ ಮತ್ತೆ ಗೌರವ ಉಪಸ್ಥಿತಿಯನ್ನು ಮಾನ್ಯ ವಸತಿ ಹಾಗೂ ಮಾನ್ಯ ಶಾಸಕರು, ಎಲ್ಲ ಶಾಸಕರೇ ಇರ್ತಕ್ಕಂಥ ಕೊಪ್ಪಳ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಇಲಾಖೆ ಎಲ್ಲ ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ಭಾರತೀಯ ಆಡಳಿತ ಸೇವೆ ಮಾನ್ಯ ಪ್ರಾದೇಶಿಕ ಆಯುಕ್ತರು ಕಲಬುರಗಿ ಇವರಿಗೂ ಸ್ವಾಗತವನ್ನು ಕೋರುತ್ತೇನೆ. ನಮ್ಮನ್ನೆಲ್ಲ ರಚಿಸಲು ಆಗಮಿಸಿರುವ ಅಪಾರ ಸಂಖ್ಯೆಯಲ್ಲಿ ತಾವೆಲ್ಲರೂ ಸಹ ಆಗಮಿಸಿದ್ದೀರಿ. ಕಾರ್ಯಕ್ರಮದ ಆರಂಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರಿಗೆ ನೀವು ಕೂಡ ಉದ್ಘಾಟನೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ಆದ್ರೆ ಇಲ್ಲಿ ಇದು ಹಂಪಿಯ ಟಾರ್ಚ್, ಹಂಪಿಯ ಈ ಒಂದು ಸಂದೇಶ ವಿಶ್ವಕ್ಕೆ ಆಯೋಜಿಸುವ ಈ ಹಂಪಿ ಉತ್ಸವದಲ್ಲಿ ನಮ್ಮ ದೇಶದ ಕಲೆ, ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೃಹತ್ ವೇದಿಕೆಯಾಗಿ ಸಜ್ಜಾಗಿರುವ ಈ ಹಂಪಿ ಉತ್ಸವ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ವಿವಿಧ ಸಾಂಸ್ಕೃತಿಕ ಆಚರಣೆಗಳು ಸಂಸದರು ಹಾಗೂ ಎಲ್ಲ ಗಣ್ಯರು ಅವರು ವಿಕ್ಟೋರಿಯಾ ಆಸ್ಪತ್ರೆ ತಲುಪುವವರೆಗೂ ಅವರ ಜೊತೆ ಇದ್ರು. ಇದು ಕರ್ನಾಟಕ ಸರ್ಕಾರದ ಬದ್ಧತೆ. ಅಷ್ಟೇ ಅಲ್ಲ, ತಮ್ಮ ಸ್ವಂತ ಖರ್ಚಿನಲ್ಲೇ ಈ ಪುಟ್ಟ ಮಕ್ಕಳಿಗೆ ಒಂದು ಸೂರು ಮಾಡಿಕೊಟ್ಟಂತಹ ಹೆಗ್ಗಳಿಗೆ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಬಿಜೆಡ್ ಸಮೀರ್ ಅಹಮದ್ ಖಾನ್ ಸರ್ ಅವರಿಗೆ ಸಲ್ಲಬೇಕು. ಒಂದು ಜೋರಾದ ಚಪ್ಪಾಳೆ ಬರಲಿ. ಈ ಪುಟ್ಟ ಮಕ್ಕಳ ಬಾಳು ಬೆಳಗಾಗ ಆಶಿಸೋಣ. ಸರ್ಕಾರದ ಕಡೆಯಿಂದ ಒಂದು ಪ್ರೋತ್ಸಾಹಧನ ಮಕ್ಕಳ ಭವಿಷ್ಯಕ್ಕಾಗಿ, ಉಜ್ವಲ ಭವಿಷ್ಯಕ್ಕಾಗಿ. ಇಂದಿನ ಮಕ್ಕಳಿಗೆ ಶ್ರೀಕೃಷ್ಣ ದೇವರಾಯ ಪಟ್ಟಾಭಿಷೇಕದ 500ನೇ ನೆನಪಿನ ಸಮಾರಂಭದಲ್ಲಿ ಈ ಉದಯವಾಣಿ ಪತ್ರಿಕೆಯನ್ನ ಪ್ರಕಟಿಸಿದಂತಹ ವಿಶೇಷ ಸಂಚಿಕೆ ಇದೀಗ ಇಲ್ಲಿ ಸ್ಮರಣೀಯವಾದಂತಹ ಬಿಡುಗಡೆ ಆಗ್ತಾ ಇದೆ. ಈ ಸಂಚಿಕೆಯನ್ನು ರೂಪಿಸಿದಂತಹ ಜಾಹೀರಾತು ಮುಖ್ಯಸ್ಥರಾದ ಸಿ ರವಿಕುಮಾರ್, ವಿಜಯನಗರ ಜಿಲ್ಲಾ ವರದಿಗಾರರಾದ ಬಿ ಸತ್ಯನಾರಾಯಣ್ ಹಾಗೂ ಜಾಹೀರಾತು ಪ್ರತಿನಿಧಿ ಶಿವರಾಜ್ ಎಂಎಂ ಅಭಿನಂದನಾರ್ಹರು. ಉದಯವಾಣಿ ಪೇಪರ್ ಎಲ್ಲ ಓದ್ತಿರಲ್ವಾ? ಪೇಪರ್ ಓದ್ತಿರೋ ಒಂದು ಚಪ್ಪಾಳೆ ಹೊಡೆಯೋದಕ್ಕಾಗೋದಿಲ್ವಾ? ಏನಿದೆ ಅಲ್ವಾ? ಹಂಪಿಯ ಜನ ಹಾಗಲ್ಲ. ಇದಾದ ನಂತರ ಕನ್ನಡ ನಾಡಿನ ಕರ್ನಾಟಕ ಇತಿಹಾಸ, ಗತವೈಭವ ಎಲ್ಲವೂ ಕೂಡ ಇದರಲ್ಲಿ ಅಡಕವಾಗಿದೆ. ಈ ವಿಶೇಷ ಪುರವಣಿ ಇದೀಗ ನಿಮ್ಮ ಮುಂದೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವಲ್ಪ ದಿನಗಳ ಮುನ್ನ ಹೊಸಪೇಟೆ ತಾಲೂಕು ಗಾದಿಗನೂರು ಗ್ರಾಮದಲ್ಲಿ ಸಿಲಿಂಡರ್ ಸ್ಫೋಟದಿಂದ ಹಂಪಿ ಉತ್ಸವ ಆಗಿದೆ. ಗ್ಯಾರಂಟಿ ಯೋಜನೆಗಳು